ಮತ್ತು ಜ್ಯೋತಿ ನಗರ ಅಲ್ಲಿ ಇಂಡಿ ರೋಡ್ ಸಮಸ್ಯೆ, ಅಲ್ಲಿ ಒಂದು ರಸ್ತೆ ಹೋಗ್ತದಂತ, CDP ರೋಡ್ ಹೋಗ್ತದಂತ ಎಲ್ಲರಿಗೂ ಇದು ಅದ. ಆದರೆ ಇನ್ನೂ ಅದು ಅಪ್ರೂವ್ ಆಗಿಲ್ಲ, ಅದು ಚರ್ಚೆ ಹಂತದಲ್ಲಿದೆ. ಅದು यूटीवी न्यूज में स्वागत है आप सभी दर्शकों का। मैं हूं आपके साथ सानिया। आइए देखते हैं आज की ताजा खबर। ಎಲ್ಲ ಮಹಾನಗರ ಪಾಲಿಕೆ ಮತ್ತು ಮಹಾಪೌರರು, ಆಯುಕ್ತರು ಎಲ್ಲ ಸದಸ್ಯರು ಕೂಡಿ ಬಿಜಾಪುರ ನಗರ ದೃಷ್ಟಿಯಿಂದ ನಾವೆಲ್ಲ ಸೇರಿ ಒಳ್ಳೆ ಕೆಲಸ ಮಾಡಬೇಕು. ನಗರಿಗ ಜನರಿಗೆ ಒಳ್ಳೆ ವಿದ್ಯುತ್, ರಸ್ತೆ, ಅದರ ಜೊತೆಗೆ ಇಲ್ಲಿ ಇವತ್ತು ನೋಡಿದ್ರಪ್ಪ ಅಂದ್ರೆ ಮೊದಲಿನ ಬಿಜಾಪುರಕ್ಕೆ ಇವತ್ತಿನ ಬಿಜಾಪುರ ಬಹಳಷ್ಟು ಫರ್ಕ್ ಅನಿಸ್ತದೆ. ಆದ್ರೆ ಇದಕ್ಕೆಲ್ಲ ಅಂದ್ರೆ ಮೊದಲೇನು ನಾವು 10-20 ವರ್ಷಲೆ ಕೆಲಸ ಮಾಡ್ಕೋತಿದೀವಿ, ಪ್ಲಸ್ ಈಗೇನು ಮಾಡಿವಿ ಅದು ಎಲ್ಲ ಸೇರಿ ಇವತ್ತಿಂದ ಒಂದು ರಿಸಲ್ಟ್ ಅದ. ಇದಕ್ಕೆಲ್ಲ ರಾಜಕೀಯ ಪಕ್ಷದವ್ರು ಇರ್ಬೋದು, ನಮ್ಮ ಶಾಸಕರು ಇರ್ಬೋದು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರ್ಬೋದು, ಮತ್ತು ನಾವೆಲ್ಲ ಸದಸ್ಯರು ಎಲ್ಲ ಮಹಾಪೌರರು ಇರ್ಬೋದು. ಇವತ್ತು ರಸ್ತೆಗಳಲ್ಲಿ ಕೆಲವೊಂದು ಈಗ ನಮ್ಮ ಬಂಬಾಳಾಕ್ಷಿಯಲ್ಲಿ ಮತ್ತು ಜ್ಯೋತಿ ನಗರ ಅಲ್ಲಿ ಇಂಡಿ ರೋಡ್ ಸಮಸ್ಯೆ, ಅಲ್ಲಿ ಒಂದು ರಸ್ತೆ ಹೋಗ್ತದಂತ, CDP ರೋಡ್ ಹೋಗ್ತದಂತ ಎಲ್ಲರಿಗೂ ಇದು ಅದ. ಆದರೆ ಇನ್ನೂ ಅದು ಅಪ್ರೂವ್ ಆಗಿಲ್ಲ, ಅದು ಚರ್ಚೆ ಹಂತದಲ್ಲಿದೆ. ಅದು ಚರ್ಚೆ ಆಗಿ ಬಿಂಡಿಯಿಂದ ಆದ ನಂತರ ಅದು ಹೋಗ್ತದ. ಆದ್ರೆ ಈಗ ಸದ್ಯಕ್ಕಂತೂ ಹೋಗೋದಂತೂ ಇಲ್ಲ, ನಮ್ಮ ನಜರಿಗೆ ಇನ್ನೂ ಬಂದಿಲ್ಲ ಚರ್ಚೆ. ಮತ್ತೆ ರಸ್ತೆ ಹೋಗ್ಬೇಕಪ್ಪ ಅಂದ್ರೆ, ಅಭಿವೃದ್ಧಿ ಆಗ್ಬೇಕಪ್ಪ ಅಂದ್ರೆ ಒಂದ್ ಕಡೆ ಕಳ್ಕೋಬೇಕು, ಒಂದ್ ಕಡೆ ತಗೋಬೇಕು, ಎರಡು ನಡಿವೆ. ಆದ್ರೆ ಏನಾಗುತ್ತಪ್ಪ ಅಂದ್ರೆ ಅವ್ರಿಗೆ ಮತ್ತೆ ಎಲ್ಲಾರ ವ್ಯವಸ್ಥೆ ಮಾಡ್ಲಾಕ್ ಸರ್ಕಾರ ಕೊಡ್ತದೆ. ಯಾಕಂದ್ರೆ ನಾವ್ ಈಗ ಬಸ್ ಸ್ಟ್ಯಾಂಡ್ ಬಾಜುಕಿಂದ ರಸ್ತೆ ಮಾಡಿದ್ವಿ, ಗಂಗನಹಳ್ಳಿ ಅವ್ರು ನಮ್ಗೆ ರಸ್ತೆಕ ಜಾಗ ಕೊಟ್ರು, ಗಟರ್ ಮಾಡ್ಲಾಕ್ ಕೊಟ್ರು, ನಾವೇ ಮುನ್ಸಿಪಾಲ್ಟಿಂದ ಎಣ್ಣೆ ಮಾಡಿಸಿ ಇದು ಮಾಡಿಸಿ ಅವ್ರಿಗೆ ಕೊಟ್ಟಿವಿ. ಅಂದ್ರೆ ಜನರು ನಮ್ ಕೂಡ ಸಹಕಾರ ಮಾಡ್ಲಾತ್ತಾರ, ನಾವು ಅವ್ರು ಕೂಡ ಸಹಕಾರ ಮಾಡಬೇಕು. ಸರ್ಕಾರದಿಂದ ಮಾಡಿದ್ರೆ ಮಾತ್ರ ಅಭಿವೃದ್ಧಿ ಸಾಧ್ಯದ. ಅದಕ್ಕೆ ಇವತ್ತಿನ ಬಿಜಾಪುರ ವಾತಾವರಣ ಇಲ್ಲ, ಎಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತೇವೆ. ಆದ್ರೆ ನಾವು ಸರ್ಕಾರ ಮಟ್ಟದಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಶಾಸಕರು ಎಲ್ಲರೂ ಚರ್ಚೆ ಮಾಡಿ ಎಲ್ಲಿ ಹೋಗ್ಯಾವಲ್ಲ ಅವ್ರಿಗೆ ಮತ್ತೇನು ಪರಿಹಾರ ಮಾಡ್ಬೇಕು, ಆಶ್ರಯ ಯೋಜನೆ ಹೋಗಿ ಎಲ್ಲಿ ಕೊಡ್ಬೇಕು, ಮತ್ ನಮ್ದೇನು ಮುನ್ಸಿಪಾಲ್ಟಿ ಜಾಗ ಇದೆ ಎಲ್ಲಾರ ಅವ್ರಿಗೆ ಪರಿಹಾರ ಮಾಡಿಕೊಡ್ಲಕ್ ಏನಾರ ವಾಯ ಮೀಡಿಯಾ ದಾರಿ ತೆಗಿತೀವಿ. ಎಸ್ ಸರ್. ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಯ ಗೌರವಾನ್ವಿತ ಪೂಜ್ಯ ಮಹಾಪೌರಾದ MS ಕರಡಿ ಅವರು ಈಗ ಸುಮಾರು ಒಂದು ವಾರದ ಹಿಂದೆ ಈ ಒಂದು ಸಾಮಾನ್ಯ ಸಭೆಗಿಂತ ಮುಂಚೆ ಎಲ್ಲ ಸದಸ್ಯರ ಸಭೆಯನ್ನು ಕರೆದು, ಎಲ್ಲ ಸದಸ್ಯರು 35+ ನಾಮಿನೇಷನ್ ಅಂತ ಎಲ್ಲ ಸದಸ್ಯರ ಸಭೆ ಕರೆದು ವಿಜಯಪುರ ನಗರದ ಕುಡಿಯುವ ನೀರಿನ ಬಗ್ಗೆ ಈಗಾಗಲೇ ಒಂದು ಸಭೆ ಮಾಡಿದ್ದಾರೆ. ಅದರಲ್ಲಿ ಸಾಕಷ್ಟು ಸಮಸ್ಯೆಗಳು ಬಗೆಹರಿಸುವಂತ ಕೆಲಸ ಮಾಡಿದ್ದಾರೆ. ಜೊತೆಗೇನೆ KPTCL ನಗರದಲ್ಲಿ ಇರತಕ್ಕಂಥ ವಿದ್ಯುತ್ ಇಲಾಖೆ ಬಗ್ಗೆ ಒಂದು KPTCL ಇಲಾಖೆ ಅಧಿಕಾರಿಗಳನ್ನ ಕರೆದು ಆ ಸಭೆಯಲ್ಲಿ ಕುಡಿಯುವ ನೀರು ಮತ್ತು ವಿದ್ಯುತ್ ಇಲಾಖೆ ಬಗ್ಗೆ ಸಮಗ್ರವಾದಂಥ ಸಭೆಯನ್ನು ಮಾಡಿದ್ದಾರೆ. ಎಲ್ಲರನ್ನು ಕರೆಸಿ 35+ ನಮ್ಮ 5 ಮಂದಿ ನಾಮಿನೇಟ್ ಸದಸ್ಯರನ್ನು ಕರೆಸಿ ಸಾಕಷ್ಟು ಅದರೊಳಗೆ ನಮ್ಗೆ ಸದಸ್ಯರಿಗೆ ಸಮರ್ಪಕವಾಗಿ ಉತ್ತರ ಸಿಕ್ಕದ ಇಲಾಖೆ ಅಧಿಕಾರಿಗಳ ಕಡೆಯಿಂದ ಮತ್ತು ಸಾಕಷ್ಟು ಕೆಲಸ ಕಾರ್ಯಗಳು ಆಗಿದಾವೆ. ಜೊತೆಗೆ ಇವತ್ತೇನು ಸಾಮಾನ್ಯ ಸಭೆ ಇಟ್ಕೊಂಡಾರ ಇದ್ರೊಳಗೆ ಪ್ರಥಮ ಬಾರಿಗೆ ಒಂದು ಎಲ್ಲ ಸದಸ್ಯರಿಗೆ ಒಂದು 5-5 ನಿಮಿಷ ಮತ್ತೇನಾದರೂ ನಿಮ್ಮ ಸಮಸ್ಯೆ ಇದ್ರು ಮಾತನಾಡಕ್ಕೆ ಕೊಟ್ಟಾರ. ನಾ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮಳುಗೌಡ ಪಾಟೀಲ್, ಮಹಾನಗರ ಪಾಲಿಕೆ ಸದಸ್ಯ, ವಾರ್ಡ್ ನಂಬರ್ 6. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।